ಹಲೋ ಗಾಯ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಈಗ ಗುಂಡ್ಯದಿಂದ ಸ್ವಲ್ಪ ಮುಂಚೆ ಇರುವಂತಹ ಗಡಿ ಪ್ರದೇಶಕ್ಕೆ, ಅಂದರೆ ಗಡಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿಯ ವಿಶೇಷತೆ ಏನೆಂದರೆ, ಇದು ಆಚೆ ಹಾಸನ, ದಕ್ಷಿಣ ಕನ್ನಡ ಮತ್ತು ಹಾಸನ ಜಿಲ್ಲೆ ಇವುಗಳ ಮಧ್ಯದಲ್ಲಿರುವ ಒಂದು ಗಡಿ ಪ್ರದೇಶ. ಇವತ್ತು ನಾವು ಆ ಪ್ಲೇಸಿಗೆ ಹೋಗ್ತಿದ್ದೇವೆ. ಬನ್ನಿ ನಾವು ಅಲ್ಲಿ ಸಿಗೋಣ. ವೀಕ್ಷಕರೇ, ನೋಡ್ಬೋದು, ನಾವೀಗ ಈ ಗಡಿ ಅಮ್ಮನವರ ದೇವಸ್ಥಾನಕ್ಕೆ ತಲುಪಿದ್ದೇವೆ. ಇನ್ನು ಅಲ್ಲಿ ನಾವು ಹರಕೆ 2 ಕೋಳಿಗಳನ್ನು ದೇವರಿಗೆ ಅರ್ಪಿಸಲಿಕ್ಕೆ ಉಂಟು. ಅದಾಗಿ ಇಲ್ಲಿಯ ಎಲ್ಲ ವಿಶೇಷತೆಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ಥರ ದೇವರಲ್ಲಿ ಭಕ್ತಿ ಇಬ್ಬರು ಬದಿರ ಕಾಲದಲ್ಲಿ ಅಪ್ಪೆ ನಮ್ಮದ ಅದೇ ಅಲ್ಲ. ವೀಕ್ಷಕರೇ, ನೋಡ್ಬೋದು, ನಾವೀಗ ತಾಯಿ ಗಡಿ ಚಾಮುಂಡೇಶ್ವರಿ ಅಮ್ಮನವರ ಆಲಯದಲ್ಲಿದ್ದೇವೆ. ಇವತ್ತು ಸಂಡೇ ಆದ ಕಾರಣ ತುಂಬ ರಶ್ ಉಂಟು. ನೀವು ನೋಡ್ಬೋದು, ಎಲ್ಲ ಅಂದರೆ ಇಲ್ಲಿ ಕೆಲವರು ಹಂದಿ ಎಲ್ಲ ಬಂದು ಎಲ್ಲ ತಲೆಯೆಲ್ಲ ಕೊಯ್ಸ್ತಾರೆ, ಹಂದಿ ಮತ್ತು ಮೇಕೆಲ್ಲ. ಅದನ್ನು ಅವರು ಇಲ್ಲಿಯೇ ಪದಾರ್ಥ ಮಾಡ್ತಾರೆ. ನೋಡಿ, ಅಲ್ಲಿ ಹಿಂದೆ ಎಲ್ಲ ನೋಡ್ಬೋದು, ಎಲ್ಲ ಕೆಲವರು ಸ್ವಲ್ಪ ಬಿಸಿಲಿರುವ ಕಾರಣ ಬ್ಲರ್ ಬರ್ತುಂಟು. ವೀಕ್ಷಕರೇ, ನೋಡ್ಬೋದು, ಅಲ್ಲಿ ಮೇಲೆ ಕಾಣಿಸ್ತಿರುವುದು ದೇವಸ್ಥಾನ. ಇವತ್ತು ಸಂಡೇ ಆದ ಕಾರಣ ತುಂಬ ರಶ್ ಇತ್ತು, ಹಾಗೆ ವೀಡಿಯೋ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ. ಆದರೆ ಸಹ ದೇವಿಯ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ. ನೋಡಿ, ನಾವಿನ್ನು ಇಲ್ಲಿ ಕೋಳಿ ತಂದಿದ್ದೇವೆ. ಆ ಕೋಳಿಗಳನ್ನು ಇನ್ನು ಕೊಯ್ಸ್ಲಿಕ್ಕೆ ಉಂಟು. ಅದು ನೋಡಿ, ಅಲ್ಲಿ ನೋಡ್ಬೋದು, ಅಲ್ಲಿ ಒಂದು ನೋಡಿ, ಆ ಜಾಗದಲ್ಲಿ ನಾನು ಝೂಮ್ ಮಾಡಿದ್ದೆಲ್ಲ, ಆ ಜಾಗದಲ್ಲಿ ನೋಡಿ ಹಂದಿಯೆಲ್ಲ ಕೊಯ್ಸಿಟ್ಟಿದ್ದಾರೆ. ಅಲ್ಲಿ ನಾವು ಕೋಳಿಗಳನ್ನು ಕೊಯ್ತೇವೆ. ನೋಡ್ಬೋದು ಎಷ್ಟು ಸುಂದರವಾದ ವಾತಾವರಣ ಇದೆ ಅಂತ ಇಲ್ಲಿ. ನೋಡಿ, ಚಾಮುಂಡೇಶ್ವರಿ ಅಮ್ಮನವರ ಪೂಜೆಯಲ್ಲಿ ನೆರವೇರ್ತಾ ಉಂಟು. ಹಾಗಾಗಿ ಗಂಟಾ ಶಬ್ದಗಳು ಜೋರಾಗಿ ಕೇಳ್ತಾ ಇದೆ. ಮನಸ್ಸಿಗೆ ಈ ಶಬ್ದಗಳನ್ನೆಲ್ಲ ಕೇಳುವಾಗ ತುಂಬ ನೆಮ್ಮದಿ ಆಗ್ತಾ ಇದೆ. ನೋಡ್ಬೋದು, ಈಗ ಕೋಳಿ ಹಿಡ್ಕೊಂಡು ಹೋಗ್ತಿದ್ದಾರೆ ಇವರು, ಕೋಳಿಯನ್ನು ಕೊಯ್ಲಿಕ್ಕೆ. ವಾ, ದೂರಾಗಿ ಕೋಳಿ ಹೋಗ್ಯಾರೆ. ಹಾಂ, ಹಾಯ್ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಬಂದಿಲ್ಲ, ಗಡಿ ಶಿರಾಡಿ ಗಡಿ ಹತ್ರ. ಒಂದು ಹರಕೆ ಅಂತಲ್ಲ, ನಮ್ಮೊಂದು ಭಕ್ತಿ ಇನ್ನೊಂದು ಕೊಡುವ ಒಂದು ಕೋಳಿ ಇದಿತ್ತು, ಅದನ್ನು ಅರ್ಪಿಸಲಿಕ್ಕೆ ನಾವು ಈಗ ಬಂದಿದ್ದೇವೆ. ನೋಡ, ಕೋಳಿ ಗೈಸ್ ನೋಡಿ, 2 ಕೋಳಿ ಉಂಟು ನೋಡಿ. ಇಲ್ಲಿ ಒಂದುಂಟು, ಇದರಲ್ಲಿ ಒಂದುಂಟು. ಒಂದು ನನ್ನ ಫ್ರೆಂಡ್ ಇದ್ದು, ಇನ್ನೊಂದು ನನ್ನ ಭಾವ ಅಂತ. ಹಾಗೆ ಈಗ ನೀವು ಕೋಳಿ ಅಲ್ಲಿಗೆ ಆಯ್ತಾಯ್ತು ಕಟ್ ಮಾಡಬೇಕಲ್ಲ. ಹಾಂ, ಹೌದು. ವೀಕ್ಷಕರೇ, ನೋಡ್ಬೋದು, ನಾವಿವತ್ತು ಗಡಿ ಪ್ರದೇಶದಿಂದ ನೋಡಿ, ಅಲ್ಲಿಗ ಕೋಳಿ ಎಲ್ಲ ಹರಕೆಗೆ ಕೊಯ್ದೆಲ್ಲ ಆಯಿತು. ಈಗ ನೋಡಿ, ನಾವು ನದಿಯ ಪಕ್ಕದಲ್ಲಿದ್ದೇವೆ. ನಾನು ಇವರಲ್ಲೆಲ್ಲ ಕೇಳ್ತೇನೆ, ನಿಮಗೆ ಯಾವುದನ್ನೆಲ್ಲ ಅನಿಸ್ತುಂಟು ಇಲ್ಲಿಗೆ ಬಂದು? ಸ್ವಲ್ಪ ಗಟ್ಟಿ ಮಾತಾಡಿ ಗಾಯ್ಸ್. ನೋಡ್ಬೋದು, ಇಲ್ಲಿ ನಮ್ಮ ಹತ್ರ ಮೈಕು ಕೂಡ ಇಲ್ಲ. ಇವತ್ತು ನೋಡುವ, ನಾನು ಹತ್ತಿರ ಹೋಗಿ ಮಾತಾಡಿಸ್ತೇನೆ. ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ. ಯಾಕಂದ್ರೆ ಇಲ್ಲಿ ದತ್ತ ಅರಣ್ಯ ಪ್ರದೇಶ ಉಂಟು, ಮತ್ತೆ ಅಲ್ಲಿ ಒಂದು ಹೊಳೆ ಉಂಟು. ಇಲ್ಲಿ ಕೂತ್ಕೊಂಡು ಮನಸ್ಸು ಎಲ್ಲ ಬೇಜಾರು ಏನಿದ್ರು ಸಹ ಕ್ಲೀನ್ ಆಗಿ ಹೋಗ್ತಾ ಇಲ್ಲಿ. ವೀಕ್ಷಕರೇ, ನಾನೊಂದು ಹೇಳ್ತೇನೆ. ನನಗೆ ತಿಳಿದಿರುವ ಪ್ರಕಾರ ಇಲ್ಲಿ ಈ ಗುಂಡ್ಯದಿಂದ ಮಾರಣಹಳ್ಳಿಯವರೆಗೆ ಇಲ್ಲಿ ನೆಟ್ವರ್ಕ್ನ ಸಮಸ್ಯೆ ಇದೆ. ಎಲ್ಲಿ ಕೂಡ ನೆಟ್ವರ್ಕ್ ಇಲ್ಲ. ಹಾಗೆ ಇಲ್ಲಿಂದ ಶಿರಾಡಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗ್ತದೆ.
ಇಲ್ಲಿದು ಯಾಕಂದರೆ ಇಲ್ಲಿ ಈ ಗುಂಡ್ಯದ ಭಾಗದಲ್ಲಿ ಶಿರಾಡಿ ಗಡಿ ನಿರ್ಮಾಣ ಅಂದರೆ ಅದು ಮೊದಲಿಂದ ನಿಂತದ್ದು. ಯಾಕೆಂದರೆ ಆಚೆ ದಕ್ಷಿಣ ಕನ್ನಡ, ಈಚೆ ಹಾಸನ ಜಿಲ್ಲೆ ಸೇರಿದ್ದು. ಇದು ಹಾಸನ ಜಿಲ್ಲೆಯಲ್ಲಿ ಈಗ ಇದೆ, ಅಂದರೆ ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯದಲ್ಲಿದೆ. ಇಲ್ಲಿ ಆಚೆ ದಕ್ಷಿಣ ಕನ್ನಡದವರು ಕೂಡ ಬಂದು ಇಲ್ಲಿ ಅವರಿಗೆ ಬೇಕಾದ ಪೂಜೆಯನ್ನೆಲ್ಲ ಮಾಡ್ತಾರೆ, ಹರಕೆಯನ್ನು ಸಂಧಿಸ್ತಾರೆ. ಮತ್ತು ಈಚೆ ಹಾಸನದಿಂದ ಬಂದವರು ಕೂಡ, ಅಂದರೆ ಮೇಲೆ ಘಟ್ಟ ಪ್ರದೇಶದಿಂದ ಬಂದವರು ಕೂಡ ಆ ಹರಕೆಯನ್ನೆಲ್ಲ ಇಲ್ಲಿ ಕೊಡ್ತಾರೆ. ಯಾಕೆಂದರೆ ನಾವು ಹೋಗುವ ಈ ದಾರಿಯಲ್ಲಿ ನಮಗೆ ಯಾವುದೇ ತೊಂದರೆಗಳಾಗದೆ ನಾವು ನೆನೆಸಿದ ಕಾರ್ಯ ಆಗಬೇಕಂತ ಹೇಳುವ ಒಂದೇ ಒಂದು ಕಾರಣದಿಂದ ಇಲ್ಲಿ ಬಂದು ದೇವರುಗಳಿಗೆ ಹರಕೆಯನ್ನು ಒಪ್ಪಿಸ್ತಾರೆ. ಅದರಿಂದ ನಾವು ಅಂದುಕೊಂಡ ಎಲ್ಲ ಕೆಲಸಗಳು ಆಗ್ತದೆ ಅಂತ ಇಲ್ಲಿ ತುಂಬ ನಂಬಿಕೆ ಇದೆ, ಅದು ಆಗಿದೆ ಕೂಡ. ಹೇಗೆ ಹೇಳ್ತೀರಾ ಲೋಕೇಶ್ವರ ಅವರೇ? ಮತ್ತು ಇವರು ನಮ್ಮ ಯೋಗೀಶ್ವರ ಅವರಿದ್ದಾರೆ. ಹೌದು ಹೌದು, ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು. ಇಲ್ಲಿ ಬಂದಂದ್ರೆ ನಮ್ದು ಈ ವಾತಾವರಣ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಅದೇ ಮನಸ್ಸಿನ ಬೇಸರ ಏನಾದಿದ್ರೆ ತುಂಬಾ ಅಂದ್ರೆ ಕಳೆದು ಹೋಗ್ತದೆ. ಮತ್ತೆ ಏನೋ ಇರೋ ಇಲ್ಲಿಗೆ ಒಂದು ಬರುವಂತ ಒಂದು ಏನೋ ಇವತ್ತೊಂದು ಆ ತಾಯಿಯ ಕೃಪೆಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಹೌದೌದು. ಮತ್ತೆ ಬರ್ತಾ ಇರ್ಬೇಕಂತ ಅನಿಸ್ತಾ ಉಂಟು. ಮತ್ತೆ ಹಾಗೆ ಗಮನಿಸ್ಬೋದು ಎಷ್ಟು ಸುಂದರವಾಗಿದೆ ನೋಡಿ ಈ ವಾತಾವರಣ. ಇಂಥ ವಾತಾವರಣದಕ್ಕೆ ನಾವು ಈ ದಿನ ಒಂದು ನಾವು ನಮ್ಮ ಕೆಲಸದ ನಡುವೆ ಕೂಡ ಬಿಡುವು ಮಾಡಿಕೊಂಡು ಬಂದಿದ್ದೇವೆ. ತುಂಬ ಖುಷಿ ಆಗ್ತಾ ಉಂಟು. ಇಲ್ಲಿ ನಮ್ಮ ನೆಲ್ಯಾಡಿಯಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಇರ್ಬೋದು? 15 ಇರ್ಬೋದಲ್ಲ? ಜಾಸ್ತಿ ಇರ್ಬೋದಲ್ಲ? ಹಾಗೆ ನೋಡಿ ಬಿಸಿಲು, ಹಾಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಇನ್ನು ಅಂದರೆ ಇಲ್ಲಿ ಕೆಲವರು ಬಂದು ಇಲ್ಲಿ ಅಡಿಗೆ ಮಾಡಿ ಎಲ್ಲ ಊಟ ಎಲ್ಲ ಮಾಡಿ ಅದು ಮತ್ತು ಬಡಿಸಲಿಕ್ಕೆಲ್ಲ ಉಂಟು, ಎಲ್ಲ ಬಡಿಸಿ ಆಮೇಲೆ ಹೋಗ್ತಾರೆ. ನಾವೀಗ ಇವತ್ತು ಇನ್ನೊಂದು ಸಲ ಬರ್ತೇವೆ, ಇನ್ನೊಂದು ಸಲ ಬರಲಿಕ್ಕೆ ಉಂಟಲ್ಲ ಇಲ್ಲಿಗೆ? ಬಂದು ಅವತ್ತೆಲ್ಲ ಇವತ್ತು ನಾವು ಅರ್ಜೆಂಟಲ್ಲಿ ಬಂದದ್ದು, ಹಾಗೆ ಒಂದು ವಿಡಿಯೋ ಮಾಡಿದ್ದೇವೆ ಅವಸರದಲ್ಲಿ. ಗಾಯ್ಸ್ ನೋಡಿ ಅದು ಬೆಟ್ಟ, ಅಲ್ಲಿ ನೋಡಿ, ಅಲ್ಲಿ ನಾನು ಸ್ವಲ್ಪ ಝೂಮ್ ಮಾಡ್ತೇನೆ, ನಿಮಗೆ ಕಾಣಲಿಕ್ಕಿಲ್ಲ ನೋಡಿ. ಆ ಜಾಗದಲ್ಲಿ ಝೂಮ್ ಮಾಡಿದ ಜಾಗದಲ್ಲಿ ಅಲ್ಲಿ ಟ್ರೈನ್ ಹೋಗುವ ದೃಶ್ಯ ಕಾಣ್ತದೆ. ಈಗ ಟ್ರೈನ್ ಬರುವ ಸಮಯ ಆಗಲಿಲ್ಲ ನೋಡಿ. ಇದು ಸೀದಾ ನೆಟ್ಟಣದಿಂದ ಸೀದಾ ಹಾಸನ, ಸಕಲೇಶ್ಪುರ, ಬೆಂಗಳೂರಿಗೆ ಹೋಗುವ ಟ್ರೈನ್. అయితే మంత్రాది ముందు కోలేశ్వర మంత్రాది ఏ రావు మంత్రపురం మంత వాడు ಮಂತ್ರಾದಿ ಆಡೋಣ ಒಂದು ಫುಲ್ ಬಾಟ್ಲು ಗೈಸ್ ನೋಡ್ಬೋದು, ಈ ಕಡೆ ದಕ್ಷಿಣ ಕನ್ನಡ, ಈ ಕಡೆ ಸಕಲೇಶ್ಪುರ, ಹಾಸನ. ವೀಕ್ಷಕರೇ, ನಾವೀಗ ಇಲ್ಲಿಂದ ನಮ್ಮ ಮನೆಗೆ ತೆರಳುತ್ತಿದ್ದೇವೆ. ಇವತ್ತಿನ ವಿಡಿಯೋ ಇದಿಷ್ಟ ಆಗಿತ್ತು. ಇನ್ನು ನಾವು ಒಂದು ಒಳ್ಳೆ ಕಂಟೆಂಟ್ನೊಂದಿಗೆ ನಿಮಗೆ ಸಿಗ್ತೇವೆ ನೋಡಿ. ಯಾವತ್ತಾದರೂ ನಾವು ಫ್ರೀ ಇರುವಾಗ ಈ ಥರ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ನಮ್ಮ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ ಅಲ್ಲವಾ ಇವರೇ, ಯೋಗೇಶ್ವರ ಅವರೇ? ಹೌದು. ಹಾಗಾಗಿ ಇವತ್ತು ನಾವು ನಾವು ನೆನೆಸೇ ಇರಲಿಲ್ಲ, ಒಂದು ಬಂದಾಗಿದೆ, ತುಂಬ ಖುಷಿ ಆಗ್ತದೆ. ನಮ್ಮ ಮನಸ್ಸಲ್ಲಿದ್ದ ಸಂಕಷ್ಟ ಎಲ್ಲ ದೂರ ಆಗಿದೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.